ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಈ ದಿನವನ್ನು ನೀವು ಹೇಗೆ ಆರಂಭಿಸಿದಿರಿ? ದೇವರೊಂದಿಗೆ ಮಾತನಾಡಿದ್ದೀರಾ? ಇಂದು ಸತ್ಯವೇದವನ್ನು ಧ್ಯಾನಿಸಿದ್ದೀರಾ? ಯೋಚಿಸಿ ನೋಡಿರಿ. ಅಂದರೆ ವಾಕ್ಯವನ್ನು ಧ್ಯಾನಿಸಿ ಯೇಸುವಿನ ಬಳಿ ಪ್ರಾರ್ಥನೆ ಮಾಡಿ ಯೇಸುವಿನೊಂದಿಗೆ ಇರುವಂಥದ್ದೇ ನಮಗೆ ಆಶೀರ್ವಾದ, ಸರಿನಾ? ಈ ರೀತಿಯೆಲ್ಲ ಮಾಡಿದರೂ ಕೂಡ ಯಾಕೆ ನನಗೆ ಕೆಲವೊಂದರಲ್ಲಿ ಬಿಡುಗಡೆ ಇಲ್ಲ ಎಂಬುದಾಗಿ ಕೆಲವೊಂದು ಯೋಚನೆಗಳು. ನನಗಿದನ್ನು ಬಿಡುವುದಕ್ಕೆ ಆಗುತ್ತಾ ಇಲ್ಲ, ಇದರಿಂದ ಒಂದು ಬಿಡುಗಡೆ ಇಲ್ಲದೇ ಇದೆ, ಒಂದು ದಾಸತ್ವದ ಜೀವಿತದ ಹಾಗೆ ಇದೆ. ಮನೆಯೊಳಗೆ, ಕೆಲಸದಲ್ಲಿ, ವಾಸಿಸುವ ಸ್ಥಳದಲ್ಲಿ ಯಾವುದೋ ಒಂದು ಕಾರ್ಯ ನನ್ನನ್ನು ಹಾಗೆ ದಾಸತ್ವದಲ್ಲಿ ಇಡುತ್ತಾ ಇದೆ, ತಿಳಿಯುತ್ತಾ ಇದೆ, ಆದರೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗುತ್ತಾ ಇಲ್ಲ ಅನ್ನುತ್ತೀರಾ? ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ. ರೋಮಾಪುರದವರಿಗೆ 7:24 ವಾಕ್ಯದಲ್ಲಿ ಒಬ್ಬ ಭಕ್ತನು ಹೇಳುತ್ತಾನೆ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನೋ, ನನ್ನನ್ನು ಬಿಡಿಸುವವನು ಯಾರೋ? ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರೋ ಎಂಬುದಾಗಿ ಹೇಳುತ್ತಾನೆ. ಅವನೇನು ಹೇಳುತ್ತಾನೆ ಅಂದರೆ, ನಾನು ಯಾವುದನ್ನು ಮಾಡಲು ಇಚ್ಛಿಸುತ್ತೇನೋ ಅದನ್ನು ಮಾಡದೆ ಅಸಹ್ಯವಾದದನ್ನು ಮಾಡುತ್ತೇನೆ. ಒಳ್ಳೆಯದನ್ನು ಮಾಡಬೇಕೆಂಬ ಆಸೆ ಇದೆ, ಆದರೆ ಮಾಡೋದಕ್ಕೆ ಆಗುತ್ತಾ ಇಲ್ಲ, ಕೆಟ್ಟದನ್ನೇ ಮಾಡುತ್ತೇನೆ. ಪರಿಶುದ್ಧವಾಗಿ ಬಾಳಬೇಕೆಂಬಂತ ಆಸೆ ಇದೆ, ಆದರೆ ಬಾಳೋದಕ್ಕೆ ಆಗುತ್ತಾ ಇಲ್ಲ, ಪಾಪ ಮಾಡಿಬಿಡುತ್ತೇನೆ. ಅಂದರೆ ನನ್ನೊಳಗೆ ಒಂದು ಕಾರ್ಯ ಇದೆ, ಅದು ನನ್ನನ್ನು ದಾಸನನ್ನಾಗಿ ಮಾಡುತ್ತಾ ಇದೆ. ದುರವಸ್ಥೆಯಲ್ಲಿ ಬಿದ್ದಂಥ ಮನುಷ್ಯನು ನಾನು, ನನ್ನನ್ನು ಬಿಡಿಸುವವನು ಯಾರೋ ಎಂಬುದಾಗಿ ಗೋಳಾಡುತ್ತಾನೆ. ನಿಮ್ಮ ಜೀವಿತದಲ್ಲಿ ಕೂಡ ಇದು ತಪ್ಪೆಂದು ಗೊತ್ತು, ಆದರೆ ಬಿಡುವುದಕ್ಕೆ ಆಗುತ್ತಾ ಇಲ್ಲ. ಇದನ್ನು ಮಾಡಬಾರದೆಂದು ಅಂದುಕೊಳ್ಳುತ್ತೇನೆ, ಆದರೆ ಮಾಡಿಬಿಡುತ್ತೇನೆ. ಇದನ್ನು ಮಾತನಾಡಬಾರದು ಅಂದುಕೊಳ್ಳುತ್ತೇನೆ, ಮಾತನಾಡಿ ಬಿಡುತ್ತೇನೆ. ಅಂದರೆ ನನ್ನನ್ನು ಮೀರಿದಂಥ ಯಾವುದೋ ಒಂದು ಕಾರ್ಯ ದಾಸತ್ವದಲ್ಲಿ ಇಟ್ಟಿದೆ. ನನ್ನನ್ನು ಬಿಡಿಸುವವರು ಯಾರು? ಹೃದಯದಲ್ಲಿ ಆ ರೀತಿಯ ಒಂದು ಪ್ರಶ್ನೆ, ಹೊರಗೆ ಹೇಳದೇ ಇದ್ದರೂ ಹೃದಯದಲ್ಲಿ ಆ ರೀತಿಯ ಒಂದು ಪ್ರಶ್ನೆ ಎದ್ದೇಳುತ್ತದೆ. ಕೆಲವೊಮ್ಮೆ ಎಲ್ಲರಿಗೂ ಕೂಡ ಹೀಗೆ ಏನೋ, ಇದರಿಂದ ಬಿಡುಗಡೆಯೇ ಇಲ್ಲವೇನೋ, ಮರಣದ ನಂತರವೇ ಎಂಬುದಾಗಿ ಒಂದು ಯೋಚನೆ ಬರುತ್ತದೆ. ಅದು ಸೈತಾನನ ತಂತ್ರ. ಹಾಗೆಲ್ಲ ಏನೂ ಇಲ್ಲ, ಎಲ್ಲರೂ ಕೂಡ ಹೀಗೆ, ನೀನು ಕೂಡ ಹೀಗೆ ಬಾಳಬೇಕು, ಕೊನೆಯವರೆಗೂ ಕೂಡ ದಾಸತ್ವ ಎಂಬಂಥ ಯೋಚನೆಯನ್ನು ಸೈತಾನನು ತರುತ್ತಾನೆ. ಆದರೆ 8ನೇ ಅಧ್ಯಾಯದಲ್ಲಿ ನೋಡುವಾಗ ಅವನೇ ಹೇಳುತ್ತಾನೆ, ನನಗೆ ಬಿಡುಗಡೆ ಉಂಟಾಯಿತು. ಪವಿತ್ರಾತ್ಮನಿಂದುಂಟಾದ ನಿಯಮದ ಪ್ರಕಾರ, ಅಂದರೆ ಪವಿತ್ರಾತ್ಮನು ನನಗೆ ಬಿಡುಗಡೆ ಕೊಟ್ಟನೆಂಬುದಾಗಿ ಹೇಳುತ್ತಾನೆ. ಅಂದರೆ ನಿಮಗೆ ಬಿಡುಗಡೆ ಇದೆ. ಅದು ಎಷ್ಟೇ ದೊಡ್ಡ ಇಕ್ಕಟ್ಟಾಗಿದ್ದರೂ, ಪಾಪವಾಗಿರಬಹುದು, ಶಾಪವಾಗಿರಬಹುದು, ಇಕ್ಕಟ್ಟಾಗಿರಬಹುದು, ಸಾಲವಾಗಿರಬಹುದು, ಇಕ್ಕಟ್ಟಾಗಿದ್ದರೂ, ಮನುಷ್ಯರ ದಾಸತ್ವ ಆಗಿದ್ದರೂ, ಏನೇ ಆಗಿದ್ದರೂ ಬಿಡುಗಡೆ ಇದೆ. ಪವಿತ್ರಾತ್ಮನು ಎಲ್ಲೋ ಅಲ್ಲಿ ಬಿಡುಗಡೆ ಉಂಟು. ಅಂದರೆ ಪವಿತ್ರಾತ್ಮನಿಗೆ ನೀವು ಅವಕಾಶ ಕೊಡಬೇಕು. ಪವಿತ್ರಾತ್ಮ ನಿಮ್ಮ ಹೃದಯದಲ್ಲಿ ಬರುವಾಗ ಆತನು ಬಿಡುಗಡೆಯ ದೇವರಾತ್ಮನೋ. ಯಾವುದೆಲ್ಲ ನೀವು ಬಿಡಲಾಗದು ಅಂದುಕೊಳ್ಳುತ್ತೀರೋ, ಯಾವುದೆಲ್ಲ ನಿಮ್ಮನ್ನು ದಾಸತ್ವದಲ್ಲಿ ಇಟ್ಟಿದೆಯೋ ಅದರಿಂದೆಲ್ಲ ನಿಮ್ಮನ್ನು ಬಿಡುಗಡೆ ಮಾಡಿ ಒಂದು ಬಿಡುಗಡೆಯ ಸಂತೋಷವನ್ನು ಕೊಡುತ್ತಾರೆ. ನೋಡಿರೆ, ಅದು ಪವಿತ್ರಾತ್ಮನ ಮೂಲಕವಾಗಿ ಉಂಟಾಗುವ ಸಂತೋಷ. ಈ ಒಂದು ಸಂತೋಷವನ್ನು ನೀವು ಹೊಂದಿಕೊಳ್ಳಬೇಕು. ಹಾಗಾದರೆ ದೇವರೇ, ನಿಮ್ಮ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸಿರಿ. ನನಗೆ ಈ ಬಿಡುಗಡೆ ಬೇಕು, ಪವಿತ್ರಾತ್ಮನು ಕೊಡುವಂಥ ಪೂರ್ಣ ಬಿಡುಗಡೆ ನನಗೆ ಬೇಕು. ಆ ರೀತಿ ನೀವು ದಾಹದಿಂದ ಕೇಳಿದರೆ ದೇವರು ತನ್ನ ಪವಿತ್ರಾತ್ಮನಿಂದ ತುಂಬಿಸಿ ನಿಮಗೆ ನಿಜವಾದ ಬಿಡುಗಡೆಯನ್ನು ಕೊಡುತ್ತಾರೆ. ನೀವು ಕೇಳುವಿರಾ? ತಂದೆಯೇ, ಯೇಸುವೆ, ನನಗೆ ಬಿಡುಗಡೆ ಬೇಕು. ಪವಿತ್ರಾತ್ಮನು ಎಲ್ಲೋ ಅಲ್ಲಿ ಬಿಡುಗಡೆ ಉಂಟೆಂಬುದಾಗಿ ನೀವು ಹೇಳಿದ್ದೀರಲ್ಲ. ನನಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಡಿರಿ, ನನ್ನನ್ನು ತುಂಬಿಸಿರಿ, ನನಗೆ ಪೂರ್ಣವಾದ ಬಿಡುಗಡೆ ಕೊಡಿರಿ. ನಾನು ಬಿಡುಗಡೆ ಉಳ್ಳಂಥ ಒಂದು ಜೀವಿತ ಜೀವಿಸಬೇಕು. ನಾನು ದಾಸತ್ವದಿಂದ ಪೂರ್ಣವಾಗಿ ಬಿಡುಗಡೆ ಆಗಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.